ವಿದ್ಯುತಿಮಿಂದು ಕಿರೀಟಾಂ ತುಂಗಕುಚಾಂ ನಯನತ್ರಯಯುಕ್ತಾಂ ಸ್ಮೇರಮುಖೀಂ ವರದಾಂಕುಶಪಾಶಾಭೀತಿಕರಾಂ ಪ್ರಭಜೆ ಭುವನೇಶೀಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಮಧುರವಾಗಿ ಸುಶ್ರಾವ್ಯವಾದ ಜೀವನವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಅಕ್ಟೋಬರ್ ತಿಂಗಳ ಕುಂಭರಾಶಿಯ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲಿ ನಾವು ನೋಡೋಣ. ನೋಡಿ, ಅಕ್ಟೋಬರ್ ತಿಂಗಳಲ್ಲಿ ನವರಾತ್ರಿ ಬರುವಂಥದ್ದು ಶುಭ ಮಾಸ. ವರ್ಷಕ್ಕೆ ಒಮ್ಮೆ ಬರುವಂತಹ ನವರಾತ್ರಿ ಅಕ್ಟೋಬರ್ ತಿಂಗಳಲ್ಲಿ ಬರುತ್ತೆ. ವಿಜಯದಶಮಿನೂ ಅಕ್ಟೋಬರ್ ತಿಂಗಳಲ್ಲೇ ಬರುತ್ತೆ. ಕಾರಣ, ಅಕ್ಟೋಬರ್ ತಿಂಗಳನ್ನು ನಾವು ಶರನ್ನವರಾತ್ರಿ ಅಂತ ಕರಿತೀವಿ, ದೇವಿ ಮಾಸ ಅಂತಲೂ ಕರಿತೀವಿ. ಹಾಗಾಗಿ ನಾಡಿನ ಸಮಸ್ತ ವೀಕ್ಷಕರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಹಬ್ಬ ನಿಮ್ಮ ಮನಸ್ಸು ಮನೆಯನ್ನು ಸದಾ ಸಂತೃಪ್ತಿದಾಯಕವಾಗಿರಲಿ ಅಂತ ದೇವಿನ ಕೇಳ್ಕೊಳ್ಳೋಣ. ಸರಿ, ಅಕ್ಟೋಬರ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಭವಿಷ್ಯ ಹೇಗಿದೆ, ಯಾವ ರೀತಿಯ ಶುಭ ಫಲ ಅಶುಭ ಫಲ ನೋಡಿ. ಅಕ್ಟೋಬರ್ ತಿಂಗಳಲ್ಲಿ ಬದಲಾವಣೆಗಳೇನು? ಒಂದು, ಬುಧ ಬಂದು ಕುಂಭರಾಶಿಯವರಿಗೆ ಭಾಗ್ಯಸ್ಥಾನಕ್ಕೆ ಬರ್ತಾರೆ. ಬುಧ ಕುಂಭರಾಶಿಗೆ 10ನೇ ತಾರೀಕು ಭಾಗ್ಯಸ್ಥಾನಕ್ಕೆ ಬರ್ತಾರೆ. ಹಾಗೆ ಶುಕ್ರ ಕುಂಭರಾಶಿಗೆ ಭಾಗ್ಯಸ್ಥಾನದಿಂದ ಕರ್ಮಸ್ಥಾನಕ್ಕೆ ಬರ್ತಾರೆ 12ನೇ ತಾರೀಕು. ರವಿ ಅಷ್ಟಮ ಸ್ಥಾನದಿಂದ ಭಾಗ್ಯಸ್ಥಾನಕ್ಕೆ ಬರ್ತಾರೆ, ಬಟ್ ಚೆನ್ನಾಗಿಲ್ಲ, ನೀಚ ಸ್ಥಾನ. ಕುಜ 20ನೇ ತಾರೀಕು ಪಂಚಮ ಸ್ಥಾನದಿಂದ 6ನೇ ಮನೆಗೆ ಷಷ್ಠ ಸ್ಥಾನಕ್ಕೆ ಬರ್ತಾರೆ. ಈ 4 ಬದಲಾವಣೆಗಳನ್ನು ನಾವು ಕಾಣ್ಬೋದು ಕುಂಭರಾಶಿಯವರಿಗೆ. ಏನೇನು ಫಲ, ಶುಭನ ಅಶುಭನ ಅದು ಹೇಳಿ ಗುರುಗಳೇ. ನೀವು ಯಾವ್ಯಾವ ಮನೆ ಹೇಳಿದ್ರೆ ನನಗೇನು ಗೊತ್ತು, ಯಾವ ಮನೆ ನಮ್ಗೆ ಗೊತ್ತಿಲ್ಲ. ನಮ್ಮ ಹಾಲ್ ಮನೆಯೂ ಗೊತ್ತಿಲ್ಲ, ಹೆಂಚಿನ ಮನೆಯೂ ಗೊತ್ತಿಲ್ಲ, ಬೆಡ್ರೂಮ್ ಮನೆಯೂ ಗೊತ್ತಿಲ್ಲ, ಯಾವ ಮನೆಯೂ ಗೊತ್ತಿಲ್ಲ, ನಮ್ಗೇನು ಫಲ ಹೇಳಿ ಅನ್ನುವಂಥದ್ದು ಸುಮಾರು ಜನ ಕ್ವಶನ್ಸ್ ಆಗಿಬಿಡುತ್ತೆ. ಬಟ್ ವಿಡಿಯೋ ನೀವು ನೋಡಬೇಕಾದ್ರೆ ಒಂದು ಕ್ಲಾರಿಟಿ ಬೇಕು. ನೋಡಿ, ಕುಂಭರಾಶಿಗೆ ಜನ್ಮಶನಿ ಪ್ರಭಾವ ನಡೀತಾ ಇದೆ. ಈ ಜನ್ಮಶನಿ ಪ್ರಭಾವ ಅಂತಂದರೆ ತಲೆ ಮೇಲೆ ತಣ್ಣೀರು ಬಟ್ಟೆ ಹಾಕೊಂಡು ಕೂತ್ಕೊಳ್ಳೋದು ಅಂತ ಅರ್ಥ. ಯಾಕೆಂದರೆ ಜನ್ಮಶನಿ ಪ್ರಭಾವ ಹೇಗಿರುತ್ತೆ ಅಂತಂದರೆ ನಿಮ್ಮನ್ನು ಹುಚ್ಚು ಮಾಡುತ್ತೆ, ಅಲದಾಡಿಸ್ಬಿಡುತ್ತೆ, ಅಲೆಮಾರಿ ಜೀವನವನ್ನು ತಂದುಕೊಡುತ್ತೆ. ಸುಮ್ಮನೆ ಅಪವಾದಗಳು ನಿಮ್ಮ ಮೇಲೆ ಬಂದು ಬೀಳುತ್ತೆ. ಆಮೇಲೆ ನೀವು ಮಾಡದೇ ಇರತಕ್ಕ ಕೆಲಸಗಳಿಗೆ, ಮಾಡದೇ ಇರತಕ್ಕಂಥ ಕೆಲಸಗಳಿಗೆ ತಲೆ ಬಾಗಬೇಕಾಗತ್ತೆ. ಈ ಥರದ ಹಲವಾರು ಸಮಸ್ಯೆಗಳು ನಾವು ಜನ್ಮಶನಿಯಲ್ಲಿ ಕಾಣ್ಬೋದು. ಏನಪ್ಪ ಒಂದು ಎಕ್ಸಾಮ್ಷನ್ಸ್ ಅಂದರೆ ನಿಮ್ಮ ರಾಶಿಯಾಧಿಪತಿ ಶನಿ, ಹಾಗಾಗಿ ಶನಿ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಸ್ವಲ್ಪ ಎಕ್ಸಾಮ್ಷನ್ಸನ್ನು ಕೊಡ್ತಾನೆ, ಬಿಟ್ಟರೆ ಸಮಸ್ಯೆ ಪರಿಹಾರ ಅಂತೂ ಸಂಪೂರ್ಣವಾಗಂತೂ ಕೊಡಲ್ವಲ್ಲ. ಹಾಗಾಗಿ ಸ್ವಲ್ಪ ಎಚ್ಚೆತ್ಕೊಳ್ಬೇಕು, ಕಾಯಬೇಕು. ಬರೋ ವರ್ಷ ಮಾರ್ಚ್ವರೆಗೂ ಕಾಯಬೇಕು ಜನ್ಮಶನಿ ಹೋಗೋಕ್ಕೆ, ಬರೋ ವರ್ಷ ಮೇವರೆಗೂ ಕಾಯಬೇಕು ಗುರುಬಲ ಬರೋಕ್ಕೆ. ಹಾಗಾಗಿ ಕುಂಭರಾಶಿಯವ್ರಿಗೆ ಮುಂದಕ್ಕೆ ಭವಿಷ್ಯದ ಜೀವನ ತುಂಬ ಚೆನ್ನಾಗಿದೆ. ಭವಿಷ್ಯ ಅಂದರೆ ತುಂಬ 16 ವರ್ಷಗಳಲ್ಲ, ಕೇವಲ 8 ತಿಂಗಳಲ್ಲಿ ಶನಿ ಸೂಪರ್ ಆಗ್ತಾರೆ, 10 ತಿಂಗಳಲ್ಲಿ ಗುರು ಸೂಪರ್ ಆಗ್ತಾರೆ. ಕಾಯಬೇಕು, ಕಾಯೋಣ, ಏನು ತೊಂದರೆ ಏನಿಲ್ಲ. ಅಷ್ಟವರೆಗೂ ಈ ವರ್ಷಗಳು ಕಾಯ್ತಾ ಇದೀವಂತೆ, ಕಷ್ಟನ ಜೀವನದಲ್ಲಿ ನೋಡ್ತಾನೇ ಇದೀವಂತೆ, ಸುಖ ನೋಡೋದಕ್ಕೆ ಒಂದು ಸ್ವಲ್ಪ ದಿನ ಸಮಯ ಸಿಗಲ್ವಾ? ಸಿಕ್ಕೇ ಸಿಗತ್ತೆ. ಶನಿಗೇನಾದರೂ ಶಾಂತಿ ಮಾಡಬೇಕಾ ಜನ್ಮಶನಿಗೆ? ಹೌದು, ಶನೀಶ್ವರನ ದೇವಸ್ಥಾನಕ್ಕೆ ಹೋಗಬೇಕು, ತೈಲಾಭಿಷೇಕ ಮಾಡಬೇಕು, ಪ್ರತಿ ಶನಿವಾರ ದರ್ಶನ ಮಾಡಬೇಕು. ಶನೀಶ್ವರನ ದೇವಸ್ಥಾನ ಹತ್ತಿರದಲ್ಲಿಲ್ಲ ಅಂದರೆ ಶಿವನ ದೇವಸ್ಥಾನ ದರ್ಶನ ಮಾಡಬೇಕು. ಕನಿಷ್ಠ ಪಕ್ಷ ಹನುಮಂತನ ದೇವಸ್ಥಾನಕ್ಕಾದರೂ ಹೋಗಬೇಕು. ಅದು ತುಂಬ ಮುಖ್ಯ ಆಗುತ್ತೆ ಕುಂಭರಾಶಿಯವ್ರಿಗೆ. ಶನಿ ನಿಮಗೆ ವ್ಯಯಾಧಿಪತಿನೂ ಅವನೇ, ಒಳ್ಳೆ ನಿದ್ರೆಯನ್ನು ಕೊಡೋನು, ಒಳ್ಳೆ ಸುಖವನ್ನು ಕೊಡೋನು, ವಿದೇಶಿ ಪ್ರಯಾಣದವನು, ಎಲ್ಲ ಶನಿನೇ ನಿಮಗೆ. ನಿಮ್ಮ ಜೀವನನೇ ನಿಮ್ಮ ಭಾಗ್ಯವೇ ಶನಿ. ಆ ಶನಿ ನಿಮ್ಮ ಮೂಲ ಜಾತಕದಲ್ಲಿ ಎಲ್ಲಿದೆ ಅಂತ ತಿಳ್ಕೊಳ್ಳಿ. ಅವರೇನೋ ಉಚ್ಚ ಸ್ಥಾನದಲ್ಲಿದ್ದರೆ, ಸ್ವಕ್ಷೇತ್ರದಲ್ಲಿದ್ದರೆ, ಮಿತ್ರ ಕ್ಷೇತ್ರದಲ್ಲಿದ್ದರೆ ನಿಮಗೆ ಈ ಕೆಟ್ಟ ಪ್ರಭಾವಗಳೇನು ಬೀರಲ್ಲ. ಅಕಸ್ಮಾತ್ ನೀಚ ಸ್ಥಾನದಲ್ಲಿದ್ದರೆ ಈ ಕೆಟ್ಟ ಪ್ರಭಾವ ಜೊತೆಗೆ ಮತ್ತಷ್ಟು ಕೆಟ್ಟ ಪ್ರಭಾವಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳನ್ನು ನಾವು ಹೆಚ್ಚು ಕಾಣ್ಬೋದು. ಹಾಗಾಗಿ ಸಾಧ್ಯವಾದಷ್ಟು ಶನೇಶ್ವರನನ್ನು ಆರಾಧನೆ ಮಾಡೋದು ಕುಂಭರಾಶಿಯವರು ಕಲಿಬೇಕು. ಒಂದಾಯಿತು. ಇನ್ನು ಗುರು ನಿಮಗೆ ಧನ ಮತ್ತು ಕುಟುಂಬ, ವಾಕು, ವಿದ್ಯೆ ಹಾಗೂ ಲಾಭಕ್ಕೆ ಅಧಿಪತಿ ಗುರು ಚತುರ್ಥದಲ್ಲಿದ್ದರೆ ಸುಖವಾಗಿರುತ್ತೆ. ಅಂದರೆ ನಿಮ್ಮ ಕುಟುಂಬ ಸುಖ ಇರುತ್ತೆ, ಧನ ಸುಖವಾಗಿರುತ್ತೆ, ವೃದ್ಧಿ ಆಗಲ್ಲ, ಕ್ಷೀಣಿಸಲ್ಲ, ನಿಮ್ಮ ಮಾತು ಬ್ಯಾಲೆನ್ಸ್ಡ್ ಆಗಿರುತ್ತೆ, ವಿದ್ಯಾಭ್ಯಾಸನೂ ಆ್ಯಾವ್ರೇಜ್ ಆಗಿ ಹೋಗ್ತಾ ಇರುತ್ತೆ. ಕುಂಭರಾಶಿಯಲ್ಲಿ ಲಾಭಗಳನ್ನು ಆ್ಯಾವ್ರೇಜ್ ಆಗಿ ಪಡಿತಾ ಇರ್ತಾರೆ. ಎಲ್ಲಕ್ಕೂ ಅಧಿಪತಿ ಗುರು ಸುಖ ಸ್ಥಾನದಲ್ಲಿ ಸುಖವನ್ನು ಮಾತ್ರ ಕೊಡ್ತಾನೆ, ಬೇರೆ ಏನು ಕೊಡೋದಿಲ್ಲ. ಕೆಟ್ಟದಂತೂ ಇಲ್ವಲ್ಲ, ಕೆಟ್ಟ ಫಲ ಅಂತೂ ಇಲ್ವಲ್ಲ. ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಶಾಂತಿನೂ ಬೇಕಿಲ್ಲ. ಇನ್ನು ಕುಜ, ಪಂಚಮದಲ್ಲಿ ಕುಜ ಇದ್ದರೆ
20ನೇ ತಾರೀಕುವರೆಗೂ 5ನೇ ಮನೇಲಿ ಕುಜ ಇರ್ತಾರೆ, 20ನೇ ತಾರೀಕು ನಂತರ 6ನೇ ಮನೆ ಕುಜ ಬರ್ತಾರೆ, ಡೆಬಿಲೇಟೆಡ್. ಪಂಚಮ ಕುಜನೂ ಒಳ್ಳೆ ಫಲ ಅಲ್ಲ, ಏನು ಉತ್ತಮ ಫಲ ಕೊಡೋದಿಲ್ಲ ಪಂಚಮ ಕುಜ. ಹಾಗಾಗಿ ಭೂಮಿ ಸಂಬಂಧಪಟ್ಟದ್ದು, ಈ ಡಾಕ್ಯುಮೆಂಟ್ ಸಂಬಂಧಪಟ್ಟದ್ದು, ಮನೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ, ಜಾಗೃತ ವಹಿಸ್ತಕ್ಕಂಥದ್ದು ಒಳ್ಳೆಯದು. ಯಾವುದೇ ಕಾರಣಕ್ಕೂ ನೀವು ಆತುರತ ನಿರ್ಧಾರಗಳನ್ನು ಯಾವುದೂ ತೊಗೋಬೇಡಿ. ಆತರ ನಿರ್ಧಾರ ಏನೇ ತೊಗೊಂಡ್ರು ನೀವು ಫೇಲ್ಯೂರೇ ಈ ತಿಂಗಳು. ಚಿಂತನೆ ಮಾಡಿ ನೀವು ಒಳ್ಳೆ ಅನುಭವಸ್ಥರನ್ನು ಭೇಟಿ ಮಾಡಿ, ಮಾರ್ಗದರ್ಶಕರನ್ನು ಭೇಟಿ ಮಾಡಿ, ಹಿರಿಯರ ಜೊತೆ ಮಾತುಕತೆ ಮಾಡಿಕೊಂಡು ಅಥವಾ ಜ್ಯೋತಿಷ್ಯಪರವಾಗಿ ಡಿಸಿಷನ್ಸನ್ನು ತಗೊಳ್ಳಿ. ತುಂಬ ಮುಖ್ಯ ಕುಂಭರಾಶಿಯವರಿಗೆ. ಇನ್ನು ಪರಿಹಾರ ಏನು ಕುಜನಿಗೂ ಅವಶ್ಯಕತೆ ಇಲ್ಲ. ಇನ್ನು ನಿಮ್ಮ ರಾಶಿಗೆ 7ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಸೂರ್ಯ 17ನೇ ತಾರೀಕಿನವರೆಗೂ ಅಷ್ಟಮ ಸ್ಥಾನದಲ್ಲಿದ್ದು 17ನೇ ತಾರೀಕು ನೀಚ ಸ್ಥಾನಕ್ಕೆ ಬರ್ತಾರೆ. ಸೂರ್ಯನೂ ಚೆನ್ನಾಗಿಲ್ಲ. ಕುಂಭರಾಶಿಯವರಿಗೆ ಸೂರ್ಯ ಉತ್ತಮ ಅಲ್ಲ. ಆರೋಗ್ಯದಲ್ಲಿ ಎಚ್ಚರಿಕೆ. 1 ನಿಮ್ಮ ಕೂದಲಿನ ಸಮಸ್ಯೆ, 2 ನಿಮ್ಮ ಆರೋಗ್ಯದಲ್ಲಿ ಸ್ಕಿನ್ ಅಂದರೆ ಚರ್ಮದ ಇಶ್ಯೂಸು, 3ನೇದು ನಿಮಗೆ ಕಣ್ಣಿನ ಸಮಸ್ಯೆ, 4ನೇದು ಹಾರ್ಟ್ ರಿಲೇಟೆಡ್ ಇಶ್ಯೂಸು. 4ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಆರೋಗ್ಯಕ್ಕಿಂತ ಯಾವುದೂ ದೊಡ್ಡದಲ್ಲ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಈ ಶರೀರ ಧರ್ಮ ಸಾಧನೆ ಮಾಡೋದಕ್ಕೆ ಒಂದು ಮಾಧ್ಯಮ. ಈಗ ಶರೀರನೇ ಇಲ್ಲ ಅಂತಂದರೆ ಒಬ್ರಿಗೆ ತಗೋಪ್ಪ ತಿನ್ನಪ್ಪ, ಅನ್ನ ಇದೆ ತಗೋಪ್ಪ ಅಂತ ಕೈಯಲ್ಲಿ ಹೆಂಗೆ ಕೊಡ್ತೀರಾ? ಶರೀರ ಇಲ್ಲ ಅಂದರೆ. ಶರೀರ ಒಂದು ಮಾಧ್ಯಮ, ಏನಕ್ಕೆ? ಧರ್ಮ ಸಾಧನೆಗೆ. ಹಾಗಾಗಿ ಸಾಧ್ಯವಾದಷ್ಟು ಸ್ವಲ್ಪ ಬಲಿಷ್ಠವಾಗಿರಲಿಕ್ಕೆ ಪ್ರಯತ್ನಗಳನ್ನು ಪಡಬೇಕು. ಸೂರ್ಯ ಚೆನ್ನಾಗಿಲ್ಲ ಅಂದಾಗ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ. ಹನುಮಾನ್ ಚಾಲೀಸ ನಿತ್ಯ ಕೇಳಿ, ಅಥವಾ ಬರುತ್ತೆ ಅಂದರೆ ಹೇಳಿ. ಪ್ರತಿನಿತ್ಯ ಕುಂಭರಾಶಿಯವರು ಹನುಮಾನ್ ಚಾಲೀಸ ಹೇಳ್ತಾ ಇರಬೇಕು ಅಥವಾ ಕೇಳ್ತಾ ಇರಬೇಕು ಈ ತಿಂಗಳು ಪೂರ್ತಿ. ಇನ್ನು ಶುಕ್ರ ನೋಡಿ, ನಿಮಗೆ ಭಾಗ್ಯಾಧಿಪತಿ ಶುಕ್ರ ದಶಮ ಸ್ಥಾನಕ್ಕೆ ಬಂದು ಒಳ್ಳೆ ಫಲವನ್ನು ಕೊಡ್ತಾರೆ. ಶುಕ್ರ ನಿಮಗೆ ಏನು ಫಲ ಕೊಡ್ತಾರೆ ಅದನ್ನು ತಿಳಿಸ್ತೀನಿ ನೋಡಿ. ಸೌಭಾಗ್ಯ ಸನ್ಮಾನ ವಿರಾಜಮಾನ ಸ್ನಾನಾರ್ಚನ ಧ್ಯಾನ ಮಗ ಧನಾಢ್ಯ ಕಾಂತ ಸುತ ಪ್ರೀತರತೀವ ನಿತ್ಯಂ ಭೃಗೋ ಸುತೈ ರಾಜ್ಯಗತೆ ನರಸ್ಯ. ಗೋಚಾರದಲ್ಲಿ ಭಾಗ್ಯಾಧಿಪತಿ ಶುಕ್ರ ದಶಮಕ್ಕೆ ಬಂದಾಗ ಏನು ಫಲ? ಸೌಭಾಗ್ಯಗಳನ್ನು, ಸನ್ಮಾನಗಳನ್ನು ಉಂಟು ಮಾಡ್ತಾನೆ. ವಿರಾಜಮಾನವಾದ ಜೀವನವನ್ನು ಕೊಡ್ತಾನೆ. ಸ್ನಾನ, ಪೂಜೆ, ಧ್ಯಾನಗಳಲ್ಲಿ ಹೆಚ್ಚು ನಿರತರಾಗ್ತೀರಾ, ಧನವಂತರಾಗ್ತೀರಾ, ಪತ್ನಿ ಪುತ್ರರಲ್ಲಿ ಅತಿಯಾದ ಪ್ರೀತಿ ಉಳ್ಳವರಾಗ್ತೀರಾ, ಸ್ವಲ್ಪ ಆಸೆಗಳು ಜಾಸ್ತಿ ಉತ್ಪತ್ತಿ ಆಗುತ್ತೆ, ತುಂಬ ಖರ್ಚು ಮಾಡ್ತೀರಾ. ಅಯ್ಯೋ ಗುರುಳೆ ಖರ್ಚು ಮಾಡೋಕ್ಕೆ ದುಡ್ಡಿಲ್ಲ ಅಂದರೂ ಸಾಲ ಮಾಡಿ ಖರ್ಚು ಮಾಡ್ತೀರಾ. ಹಾಗೆ ಶುಕ್ರನ ಭಾಗ್ಯ ಹಾಗೆ ಇರುತ್ತೆ. ಶುಕ್ರ ನಿಮಗೆ ಸುಖವನ್ನು ಕೊಡೋನು, ಶುಕ್ರ ನಿಮಗೆ ವೃತ್ತಿಯನ್ನು ಕೊಡೋನು. ಹಾಗಾಗಿ ವೃತ್ತಿ ಜೀವನದಲ್ಲಿ ಚೆನ್ನಾಗಿರುತ್ತೆ. ಕುಂಭರಾಶಿಯವರಿಗೆ ಉದ್ಯೋಗದಲ್ಲಿ ತೊಂದರೆ ಇರಲ್ಲ, ಬಿಸ್ನೆಸ್ ವ್ಯಾಪಾರದಲ್ಲಿ ತೊಂದರೆ ಇರಲ್ಲ, ವಿದ್ಯೆಯಲ್ಲಿ ತೊಂದರೆ ಇರಲ್ಲ, ರೈತರಿಗೆ ಈ ತಿಂಗಳು ತೊಂದರೆ ಇಲ್ಲ, ಆಮೇಲೆ ಇನ್ಯಾರು ತೊಂದರೆ ಇಲ್ಲ, ಹೋಟೆಲ್ ಬಿಸ್ನೆಸ್ ಮಾಡುವಂಥವ್ರಿಗೆ, ಆಮೇಲೆ ಈ ಕೈಗಾರಿಕೋದ್ಯಮಗಳಿಗೆ ಏನು ತೊಂದರೆ ಇಲ್ಲ, ಆಮೇಲೆ IT ಜೀವನದಲ್ಲಿ ಕೆಲಸ ಮಾಡುವಂಥವ್ರಿಗೆ ತೊಂದರೆ ಇಲ್ಲ. ಬಂಗಾರ, ಬೆಳ್ಳಿ ಮತ್ತು ಈ ತಾಮ್ರ, ಹಿತ್ತಾಳೆ, ಈ ಥರ ಪಂಚಲೋಹಗಳ ವ್ಯಾಪಾರ, ಸೀರೆ ವ್ಯಾಪಾರ, ಅಂದಕ್ಕೆ ಸಂಬಂಧಪಟ್ಟಂಥ ವ್ಯಾಪಾರಗಳು, ಮತ್ತು ಫರ್ನಿಚರ್ ಶಾಪ್ಸ್ ಅವ್ರಿಗೆ, ಜೊತೆಗೆ ಈ ಕಂಪ್ಯೂಟ್ರು, ಮೊಬೈಲು, ಈ ಥರ ಮ್ಯಾನುಫ್ಯಾಕ್ಚರು, ಅದ್ರದ್ದು ಡೀಲರ್ಸು, ಅದ್ರ ಡಿಸ್ಟ್ರಿಬ್ಯೂಟರ್ಸು, ಅದ್ರ ರಿಟೇಲ್ ಸೇಲರ್ಸ್ಗೆ ಅವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಓವರಾಲ್ ಹೇಳಬೇಕು ಅಂತಂದರೆ ಪಾಸಿಟಿವ್ ಅನ್ನುವಂಥದ್ದು ಜಾಸ್ತಿ ಉತ್ಪತ್ತಿ ಆಗ್ತಾಯಿದೆ ಹೊರತು ನೆಗೆಟಿವ್ ಇಲ್ಲ ಶುಕ್ರನಿಂದ. ಸರಿ, ಹಾಗಾದರೆ ಬುಧನ ಫಲ ನೋಡೋಣ. ಅದೇ ತುಂಬ ಇಂಪಾರ್ಟೆಂಟ್. ಈಗ ಬುಧ ಎಲ್ಲಿದ್ದಾರೆ ಅಂತಂದರೆ ಅಷ್ಟಮ ಸ್ಥಾನಾಧಿಪತಿ ಭಾಗ್ಯಕ್ಕೆ ಬರ್ತಾರೆ 10ನೇ ತಾರೀಕು. ಏನು ಹೇಳುತ್ತೆ ಭಾಗ್ಯ? ಭಾಗ್ಯ ಪ್ರಭಾವ ಗುರು ಧರ್ಮ ತಪಶುಭಾನಿ ಸಂಚಿಂತ ಏನ್ನ ಮಮ ದೇವ ಪುರೋಹಿತಾಭ್ಯಾಂ ಭಾಗ್ಯೇಶ ದೇವ ಸಚಿವೌ ಶುಭವರ್ಗ ಯಾತೋ ಭಾಗ್ಯೇ ಶುಭಗ್ರಹಯುತೆ ಸಮುಪೈತಿ ಭಾಗ್ಯಂ. ಭಾಗ್ಯೇ ಶುಭಗ್ರಹಯುತೆ ಸಮುಪೈತಿ ಭಾಗ್ಯಂ. ಭಾಗ್ಯದಲ್ಲಿ ಶುಭಗ್ರಹ ಇದೆ, ಭಾಗ್ಯ ಅಂತಲೇ ತಿಳ್ಕೊಬೇಕು. ಅಷ್ಟಮಾಧಿಪತಿ ಭಾಗ್ಯ ಸ್ಥಾನಕ್ಕೆ ಬಂದರೆ ಏನು ಫಲ? ಬುದ್ಧಿ ಭಾಳ ಚುರುಕಾಗತ್ತೆ, ಭಾಗ್ಯ ಪ್ರಾಪ್ತಿ ಆಗುತ್ತೆ, ಮಂದತ್ವ, ಜಡತ್ವ, ಸೋಂಬೇರಿತನತ್ವ ದೂರವಾಗುತ್ತೆ, ಚಪಲ ಬುದ್ಧಿಗಳೆಲ್ಲ ದೂರವಾಗಿ ಒಳ್ಳೆ ಸ್ಥಿರ ಬುದ್ಧಿ ಸಿಗುತ್ತೆ, ಪ್ರತಿಭೆ ಹೆಚ್ಚಾಗುತ್ತೆ, ನಿಪುಣವಾದಂಥ ಒಂದು ಕಲೆಯನ್ನು ಕಲಿತೀರ, ಗಣಿತ, ಯೋಗ ಎರಡರಲ್ಲಿ ಸ್ವಲ್ಪ ಆಸಕ್ತಿ ತೋರ್ತೀರ, ಮತ್ತು ಬುದ್ಧಿ ಮಧುರ ಯೋಗ ಅನ್ನುವಂಥ ಯೋಗ ಉತ್ಪತ್ತಿ ಆಗುತ್ತೆ, ಶಾಸ್ತ್ರಗಳನ್ನು ಹೆಚ್ಚು ಅಭ್ಯಾಸ ಮಾಡ್ತೀರಾ. ತರ್ಕಶಾಸ್ತ್ರ ಅಂದರೆ, ತರ್ಕ ಅಂದರೆ ಗೊತ್ತಲ್ಲ ನಿಮಗೆ, ಅದನ್ನು ಆಡುಭಾಷೆಯಲ್ಲಿ ಏನಂತೀವಿ ನಾವು?
ವಾದಗಳನ್ನು ಮಾಡೋದ್ರಲ್ಲಿ ತುಂಬ ನಿಸ್ಸೀಮರಾಗ್ತೀರಾ. ಕಲೆ ಹೆಚ್ಚಾಗಿ ವಿದ್ಯೆಯಿಂದ ಐಶ್ವರ್ಯ, ಪಾಂಡಿತ್ಯ ಇವೆಲ್ಲವೂ ಸಿಗುತ್ತೆ. ಗಣಿತ ವಿದ್ಯೆ, ಆಡಳಿತಾತ್ಮಕ ಉದ್ಯಮ, IAS, IPS, ಈ KS ಈ ಥರದ ಕೆಲಸ ಮಾಡ್ತಾ ಇರೋರಿಗೆ ಈಗ ಅದನ್ನು ತಗೊಳ್ಳೋಂಥವ್ರಿಗೆಲ್ಲ ಭಾಗ್ಯಗಳು. ಶಿಕ್ಷಣ ತಜ್ಞರು, ಉಪನ್ಯಾಸಕರು, ಪತ್ರಿಕೋದ್ಯಮಿಗಳು, ಈ ಎಲ್ಲ ಸಂಭಾವ್ಯವಾಗಿರ್ತಕ್ಕಂಥ ವಿಚಾರಗಳು. ತಂದೆಯಿಂದ ಹೆಚ್ಚು ತಿಳ್ಕೊಳ್ಳೋಂಥದ್ದು, ತಂದೆಯಿಂದ ಕಲಿಯುವಂಥದ್ದು ವಿದ್ಯೆ, ತಂದೆ ಮಕ್ಕಳ ಸಂಬಂಧ ಉತ್ತಮ, ಮತ್ತು ವಿಶೇಷ ಭಾಗ್ಯಪ್ರದ ಫಲ ಕುಂಭರಾಶಿಗೆ ಬುಧ ಕೊಡ್ತಾನೆ. ಇನ್ನು ವಿವಾಹಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲೂ ಭಾಗ್ಯವೃದ್ಧಿ. ಸ್ವಲ್ಪ ಮಟ್ಟಿಗೆ ಈ ವ್ಯಾಕರಣ, ತರ್ಕ, ಕಾನೂನು, ಪ್ರಾಚೀನ ಶಾಸ್ತ್ರಗಳಲ್ಲಿ ಪಂಡಿತರಾಗ್ತೀರಾ. ಔದಾರ್ಯ ಹೆಚ್ಚಾಗುತ್ತೆ. ತಪಸ್ಸು, ಉತ್ತರೋತ್ತರ ಅಭಿವೃದ್ಧಿ, ಸಾತ್ವಿಕ ಸಂಪತ್ತಿನ ವೃದ್ಧಿ ಇವೆಲ್ಲ ತುಂಬ ಚೆನ್ನಾಗಿರುತ್ತೆ. ಅನೇಕ ಜೀವನಕ್ಕೆ ಅವಕಾಶಗಳನ್ನು ನಿಮಗೆ ಕೊಡ್ತಾರೆ. ಮಠಗಳ ದರ್ಶನ, ಮಂದಿರ ದರ್ಶನ, ಆಮೇಲೆ ಈ NGOಗಳು ಕೆಲಸ ಮಾಡೋಂಥವ್ರು, ಶಾಲೆಗೆ ಸಂಬಂಧಪಟ್ಟಂಥ ವಿಚಾರ, ತೋಟಗಾರಿಕೆ ಇದೆಲ್ಲ ಅಭ್ಯುದಯ. ರೈತರಿಗೆ ಭಾಳ ಉತ್ತಮವಾದ ಫಲ. ಅತೀಂದ್ರ ಶಕ್ತಿ ವೃದ್ಧಿ ಆಗುತ್ತೆ. ಗೋವುಗಳಿಗೆ ಹೈನುಗಾರಿಕೆ ಮಾಡುವಂಥವ್ರಿಗೆ ತುಂಬ ಚೆನ್ನಾಗಿದೆ. ಪ್ರಾಣಿ ಪಕ್ಷಿಗಳನ್ನು ಸಾಕುವಂಥವ್ರಿಗೆ ತುಂಬ ಚೆನ್ನಾಗಿದೆ. ಇನ್ನು ಬಡ್ಡಿ ವ್ಯವಹಾರ ಮಾಡುವಂಥವ್ರು, ಅರ್ಚಕ ವೃತ್ತಿಯವರು ಇದೆಲ್ಲ ಚೆನ್ನಾಗಿರುತ್ತೆ. ಮಕ್ಕಳ ಭಾಗ್ಯ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಷೇರು ವಿಚಾರದಲ್ಲೂ ಕೂಡ ಅಧಿಕ ಲಾಭವನ್ನು ನಾವು ಪಡೆಯುವುದು ಕಾಣ್ತಾ ಇದೆ. ಇದಲ್ಲದೆ ಅವ್ರು ನಮಗೆ ಪಂಚಮಾಧಿಪತಿನೂ ಹೌದು. ಹಾಗಾಗಿ ಪೂರ್ವ ಪುಣ್ಯದ ವೃದ್ಧಿ ಏನೇನು ಸಿಗುತ್ತೆ? ಭಾಗ್ಯ ಪ್ರಾಪ್ತಿ, ಅಲಂಕಾರ ವಸ್ತುಗಳ ಖರೀದಿ, ಭೋಗ ಸಾಮಗ್ರಿಗಳ ಖರೀದಿ, ಹೈನುಗಾರಿಕೆ, ವಸ್ತ್ರಗಳ ಮಾರಾಟದಿಂದ ಹಣ ಸಂಪಾದನೆ, ಕಲೆ ಸಂಗೀತದಿಂದ ಭಾಗ್ಯಪ್ರಾಪ್ತಿ, ಲೌಕಿಕ ಬುದ್ಧಿ ಹೆಚ್ಚಾಗುತ್ತೆ, ಶಾಸ್ತ್ರ ಬುದ್ಧಿನೂ ಹೆಚ್ಚಾಗುತ್ತೆ, ಕಲಾ ಬುದ್ಧಿನೂ ಹೆಚ್ಚಾಗುತ್ತೆ. ಕಲಾವಿದರಿಗೂ ಸಂಗೀತ ತಜ್ಞರಿಗೂ ಬಲಿಷ್ಠವಾದ ಫಲವನ್ನು ಕೊಡುತ್ತಾನೆ. ಶುಭಗ್ರಹ ಯುತಿ ಇರೋದ್ರಿಂದ ನಿಮಗೆ ವಿಶೇಷವಾದ ಫಲ ಕೊಡ್ತಾನೆ. ಯಾವುದು ಶುಭಗ್ರಹ ಯುತಿ ಇಲ್ಲ, ಅಶುಭಗ್ರಹ ಯುತಿನೇ ಇರೋದು. ಸ್ತ್ರೀ ಸಂಪರ್ಕವನ್ನು ಹೆಚ್ಚು ಮಾಡ್ತಾನೆ, ಸಂತೋಷವನ್ನು ಕೊಡ್ತಾನೆ. ಯಾವುದೇ ಕೆಟ್ಟ ಅಭ್ಯಾಸಕ್ಕೆ ಹೋಗೋದಿಲ್ಲ. ಕೆಲವೊಮ್ಮೆ ಯೋಗಕಾರಕನಾಗಿರ್ತಕ್ಕಂಥ ಬುಧ ಮತ್ತಷ್ಟು ಯೋಗ ರಾಜಯೋಗಗಳನ್ನು ಉಂಟು ಮಾಡ್ತಾನೆ. ಅತಿಮಾನುಷ ಫಲಗಳನ್ನು ಉತ್ತಮವಾಗಿ ಕೊಡುತ್ತಾನೆ. ಕುಂಭರಾಶಿ ಹೇಳಿ ಆದರೆ ನಿಮ್ಗೆ ಚೆನ್ನಾಗಿಲ್ದಿರ್ತಕ್ಕಂಥ ಗ್ರಹ ಯಾವುದು? ಒಂದು ಶನಿ ಪ್ರಸ್ತುತಕ್ಕೆ, ಇನ್ನೊಂದು ರಾಹು, ಮತ್ತೊಂದು ಕೇತು, ಮತ್ತೊಂದು ಕುಜ, ಮತ್ತೊಂದು ಸೂರ್ಯ. 5 ಗ್ರಹಗಳು ಚೆನ್ನಾಗಿಲ್ಲ. ಇನ್ನು 3 ಗ್ರಹಗಳು ಚೆನ್ನಾಗಿದೆ. ಅದೇನು ಗುರುಗಳ 8 ಗ್ರಹಗಳು ಅಂತ ಇದ್ದೀರಾ, 9 ಗ್ರಹ ಅಲ್ವಾ? ಚಂದ್ರನ ಮಾಸ ಭವಿಷ್ಯಕ್ಕೆ ತೊಗೊಳಕ್ಕಾಗಿಲ್ಲ, ದಿನ ಭವಿಷ್ಯಕ್ಕೆ ಮಾತ್ರ ತೊಗೊಳ್ಬೋದು. ಹಾಗಾಗಿ ಮಾಸ ಭವಿಷ್ಯಕ್ಕೆ ಚಂದ್ರ ಗ್ರಹನ ತೊಗೊಳ್ಲಿಕ್ಕೆ ಆಗೋದಿಲ್ಲ. ಓವರಾಲ್ ಹೇಳಿದಾಗ ಈ 5 ಗ್ರಹಗಳು, ಸೂರ್ಯನಿಂದ ಏನು ಶಾಂತಿ ಬೇಕಿಲ್ಲ. ಸ್ವಲ್ಪ ರಾಜಕೀಯ ವ್ಯಕ್ತಿಗಳು, ಗೌರ್ಮೆಂಟ್ ರಿಲೇಟೆಡ್ ಆಗಿರ್ತಕ್ಕಂಥ ಉದ್ಯೋಗ, ವ್ಯಾಪಾರ ಸಂಬಂಧ ಹುಷಾರಾಗಿರಿ. ತಂದೆ ಜೊತೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಭಯ ಭಕ್ತಿಯಿಂದ ಮಾತಾಡಿ. ಇದು ಸೂರ್ಯನಿಗೆ ಪರಿಹಾರ ಅದೇ. ಇನ್ನು ಶನಿ ಅಂತೀರಾ, ದೇವಸ್ಥಾನಕ್ಕೆ ಹೋಗಬೇಕು, ತೈಲಾಭಿಷೇಕ ಮಾಡಬೇಕು ಹೇಳಿದೆ. ಇನ್ನು ರಾಹುಕೇತುಗಳು ಅಂತೀರಾ, ಸದ್ಯಕ್ಕೆ ಯಾವುದು ಪರಿಹಾರ ಮಾಡಿಬಿಡಿ, ಯಾವುದೇ ಆಸೆ ಪಡ್ಕೋಬಿಡಿ ದಿಢೀರ್ ಅಂತ ಬರುತ್ತೆ ಅಂತ. ಇನ್ನು ಕುಜನ ಭೂಮಿ ಸಂಬಂಧಪಟ್ಟಂಥ ವ್ಯವಹಾರ, ಡಾಕ್ಯುಮೆಂಟು, ಪತ್ರಗಳ ವಿಚಾರದಲ್ಲಿ ಹುಷಾರಾಗಿರಿ. ಇನ್ನೇನು ಸಮಸ್ಯೆ ಇಲ್ಲ, ಭಾಳ ಚೆನ್ನಾಗಿದೆ. ಹನುಮಾನ್ ಚಾಲೀಸವನ್ನು ನಿತ್ಯ ಪಠನೆ ಮಾಡಬೇಕು, ನಿತ್ಯ ಹೇಳ್ಕೋಬೇಕು ಅಥವಾ ಕೇಳ್ಕೋಬೇಕು, ಎರಡರಲ್ಲಿ ಯಾವುದೋ ಒಂದು ಮಾಡಿ. ಸಿಗುತ್ತೆ, ಯೂಟ್ಯೂಬಲ್ಲೆಲ್ಲ ಸಿಗುತ್ತೆ, ಸರ್ಚ್ ಮಾಡಿದ್ರೆ ಸಿಗುತ್ತೆ. ಅಷ್ಟು ಬಿಟ್ಟರೆ ಇನ್ನೇನು ತೊಂದರೆ ಇಲ್ಲ. ಕುಂಭರಾಶಿಯವರು ಚೆನ್ನಾಗಿರ್ತಾರೆ ಈ ತಿಂಗಳು, ಚಿಂತೆ ಮಾಡಬೇಡಿ, ಧೈರ್ಯವಾಗಿರಿ, ಒಳ್ಳೆಯದೇ ಆಗುತ್ತೆ. ಅಕಸ್ಮಾತ್ ಏನಾದರೂ ದೊಡ್ಡ ದೊಡ್ಡ ಕೆಲಸಗಳು ಮಾಡಬೇಕು, ಏನೂ ಕೆಲಸಗಳು ಆಗ್ತಾ ಇಲ್ಲ, ಏನಾದರೂ ಬದಲಾವಣೆ ಕಾಣಬೇಕು ಅಂದರೆ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು, ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸ್ಕೊಂಡು ಬೇಕಾದ ಸರಳ ಪುಟ್ಟ ಪರಿಹಾರಗಳು ಮಾಡ್ಕೊಳ್ಳಿ. ಅದರಿಂದ ಖಂಡಿತ ಉತ್ತಮ ಫಲ ನೀವು ಪಡಿಬಹುದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.